ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೇಮ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಜೋಗ್ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ. ಒನ್ ಅವರ ಬಂದ್ವಿ. ಅಲ್ಲಿ ಸ್ಟೇ ಮಾಡಿಕೊಂಡು ಬೆಳಗ್ಗೆ ಎದ್ದು ಬಂದ್ವಿ ನೀರ್ ಕಡೆ. ಅಲ್ಲಿ ಬಂದ್ರೆ ಬೋಟಿಂಗ್ಗೆ ನೀರೇ ಇರ್ಲಿಲ್ಲ ಗೊತ್ತಾ. ಅದು ಏನಾಯ್ತು ಅಂದ್ರೆ, ಬೋಟಿಂಗ್ ಅಲ್ಲಿ ಹೋಗ್ತಾ ಇದೀವಿ ನಾವು, ಸೆಂಟ್ರ್ ಹೋಗಿದೀವಿ ಆಲ್ಮೋಸ್ಟ್. ಅಲ್ಲಿ ಹೋದ್ರೆ ನಾಯಿ ನಡ್ಕೊಂಡ್ ಬರ್ತಾ ಆಯ್ತು ನೀರಲ್ಲಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀರ್ ಎಷ್ಟು ಕಡಿಮೆ ಇತ್ತು ಅಂತ. ತುಂಬಾ ಬೇಜಾರಾಯ್ತು, ನೀರ್ ಇರ್ಲಿಲ್ಲ. ಆದ್ರೂ ಮಕ್ಕಳು ಖುಷಿ ಪಟ್ರು ಬೋಟಿಂಗ್ ಅಲ್ಲಿ ಹೋಗಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಮುಂದೆ ಬಂದ್ರೆ ಅಲ್ಲೇ ಒಂದು ಈ ವಂಡರ್ಲಾ ಎಲ್ಲ ಇರುತ್ತಲ್ಲ, ಆ ತರದ್ದು ಒಂದು ಇದೆ ಅಂತ ಹೇಳಿದ್ರು. ಅಂದ್ರೆ ಏನು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ಅದನ್ನ. ಅಲ್ಲಿ ಹೋಗೋಣ, ಅಟ್ಲೀಸ್ಟ್ ಮಕ್ಳು ಹಾಡ್ಕೊಂಡಿರ್ತಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಗೆ ಹೋದ್ವಿ. ಅಲ್ಲಂತೂ ನೀರಲ್ಲಿ ಚೆನ್ನಾಗಿ ಆಡಿದ್ರು, ಜಾಯ್ ಅಂಡ್ ಜಾಯ್ ಅಂತ ಹೇಳ್ಬಿಟ್ಟು. ಸಕ್ಕದಾಗಿತ್ತು ಗೊತ್ತಾ. ಅಂದ್ರೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಅನ್ನಿಸ್ತು, ಆದ್ರೂ ಪರವಾಗಿಲ್ಲ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಲ್ಲಿ. ಅಲ್ಲಿಂದ ಸೀದಾ ಹೊರಟಿದ್ದೆ ಗೋವಾಗ್ ಹೋದ್ವಿ. ಇಲ್ಲಿ ಬಿಸಿಲಿತ್ತು, ಅಂದ್ರೆ ತುಂಬಾ ಬಿಸಿ ಅಂತ ಏನು ಅನ್ನಿಸ್ಲಿಲ್ಲ. ಬಿಸಿಲು ಕಡಿಮೆ ಇತ್ತು, ಮೋಡ ಮೋಡ ಇದ್ದಿದ್ರಿಂದ ಅಷ್ಟೇನು ಬಿಸಿ ಅನ್ನಿಸ್ಲಿಲ್ಲ, ಪರವಾಗಿಲ್ಲ ಅನ್ನಿಸ್ತು. ಆಮೇಲೆ ಗೋವಾಗ್ ಹೋದ್ವಿ. ಗೋವಾಗ್ ಹೋಗೋಷ್ಟಲ್ಲೇ ನೈಟ್ ಆಗೋಗ್ಬಿಟ್ಟಿತ್ತು. ನೈಟಿನ ಅಲ್ಲಿ ಹೆಂಗು ಬೀಚಲ್ಲೆಲ್ಲ ಬಿಡಲ್ಲ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಎಲ್ಲ ಓಡಾಡ್ಕೊಂಡು ರೂಮು ಫಸ್ಟೇ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟಿದ್ವಿ. ಅಲ್ಲಿ ಸುಮ್ಮನೆ ಒಂದು ರೌಂಡ್ ಎಲ್ಲ ಓಡಾಡಿಕೊಂಡು ರೂಮ್ಗೆ ಹೋಗ್ಬಿಟ್ಟು ಸ್ಟೇ ಆಗಿ ಬೆಳಗ್ಗೆ ಎದ್ದು ಬರೋಣ ಅಂದ್ಕೊಂಡು ಹೊರಟ್ವಿ. ಹೋಗಿ ಮಲಗಿದ್ದೆ, ಚೆನ್ನಾಗಿ ನಿದ್ದೆ ಮಾಡಿದ್ರು ಮಕ್ಕಳು. ಯಾಕಂದರೆ ಅಲ್ಲಿ ನೀರಲ್ಲಿ ಹಾಡಿದ್ರಲ್ಲ. ಬೆಳಗ್ಗೆ ಎದ್ದಿದ್ದೆ 9 ಗಂಟೆ ಆಯಿತು. ಎದ್ದಿದ ತಕ್ಷಣ ಸ್ಟಾರ್ಟ್, ಹೋಗೋಣ ಬೀಚ್ ಹತ್ರ. ಬೆಳಗ್ಗೆನೆ ಬಂದು ನೀರಲ್ಲಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ತುಂಬ ಖುಷಿಯಾಗಿ ಆಡಿದ್ರು ಪಾಪ. ಇನ್ನು ಎಲ್ಲ ಆಡಿ ಮುಗಿಸಿ ಮತ್ತೆ ರೂಮ್ ಚೆಕ್ಔಟ್ ಮಾಡಿಕೊಂಡು ಸೀದಾ ಹೊರಟಿದ್ದೆ. ನೋಡಿ ಎಲ್ಲೋಗ್ತಾ ಇದ್ದೀವಿ, ರಾಮನ ದರ್ಶನ ಮಾಡೋಣ ಅಂತ ಬಂದ್ವಿ. ನೈಟ್ ಬಂದಿದ್ವಿ. ಆ್ಯಕ್ಚುಲಿ ನೈಟ್ ಬಂದಿದ್ರೆ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ರು. ಅಂದರೆ ಕ್ಲೋಸ್ ಮಾಡಿದ್ರು ಅಂದರೆ ಆ ಕಡೆ ಎಲ್ಲ ಏನು ಕಾಣಿಸ್ತಿರ್ಲಿಲ್ಲ, ಲೈಟಿಂಗ್ ಎಲ್ಲ ಏನು ಮಾಡಿರಲಿಲ್ವಲ್ಲ. ಒಂದು ಬಲ್ಬ್ ಲೈಟ್ ಸಹ ಇರಲಿಲ್ಲ ಅಲ್ಲಿ, ತುಂಬ ಕತ್ಲಿತ್ತು, ಏನು ಕಾಣಿಸ್ತಿರ್ಲಿಲ್ಲ ಅಂದ್ಕೊಂಡು ವಾಪಸ್ ಹೋಗ್ಬಿಟ್ಟಿದ್ವಿ. ಸೊ ಬೆಳಗ್ಗೆ ಬಂದು ಚೆನ್ನಾಗಿ ದರ್ಶನ ಮಾಡಿಕೊಂಡು, ಅಲ್ಲೆಲ್ಲ ಇನ್ನು ಆ್ಯಕ್ಚುಲಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ನಡೀತಿದೆ. ದೂರದಿಂದನೇ ಕಾಂಪೌಂಡಿಂದ ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ. ಕಾಂಪೌಂಡಿಂದ ಆಚೆನೆ ನೋಡಿಕೊಂಡು ತುಂಬ ಖುಷಿ ಆಯಿತು. ಸ್ಟ್ಯಾಚು ನೋಡಿ ತುಂಬ ಚೆನ್ನಾಗಿತ್ತದು. ನೋಡಿಕೊಂಡು ಇನ್ನು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಮುಗಿಯೋಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಆದರೆ ಸ್ಟ್ಯಾಚು ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮುಂದೆ ಊಟಕ್ಕೆಲ್ಲಾದರೂ ನಿಲ್ಸೋಣ ಅಂದ್ಕೊಂಡು ಹೋದ್ವಿ. ಇಲ್ಲಿ ಬಂದರೆ ಮಕ್ಕಳು ಕುದುರೆ ಸವಾರಿ ಮತ್ತು ಏನದು ಒಂಟೆ ಸವಾರಿ ಎಲ್ಲ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಲಾಸ್ಟ್ಗೆ ಊಟ ಮಾಡಿಕೊಂಡು ಸೀದಾ ಹೊರಟಿದ್ದೆ ಊರ ಕಡೆ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.